ಅಲ್ಲಿ ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೆ ಇದ್ರದ್ದು ಸ್ಕ್ರಿಪ್ಟ್ ಇಲ್ಲ, ಪ್ರಿಂಟ್ ಕೂಡ ದೊರಕಲಿಲ್ಲ ಅಂತ ಇದ್ರು. ನಾನು ಅಲ್ಲಿಂದ ಸೃಜನ್ನ ನೋಡ್ತಾ ಇದ್ದೆ. ಅವನು ಎಂಥ ನಟ, ಅವನು ಎಂಥ ಸ್ನೇಹಜೀವಿ ಅನ್ನೋದು ಅದು ಆನಂತರ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಒಂದು ಪ್ರಿಂಟು ಯಾವುದೇ ದಾಖಲೆ ಆ ಸಿನಿಮಾದ್ದು ಏನೂ ಇಲ್ಲ. ರಘುನಾಥ್ ಅವ್ರು ಚೆನ್ನಾಗಿ ಹೇಳಿದರು. ಅದಕ್ಕೆ ಮುಂಚೆ ಎಲ್ಲರೂ ಹೇಳಿದ್ದು ಒಂದು ನಾಟಕ ಆಗಿ ಪ್ರಿಂಟ್ ಆಗಿತ್ತು, ಬೆಳ್ಳಾರಿ ಅವ್ರು ಬರೆದಿತ್ತು ಅಂತ. ಚಹಾ ಅವ್ರು ಹೇಳೋದು ಅದು ಅವ್ರು ಬರೆದಿದ್ರು ಇಲ್ಲ ಅದು ಗೊತ್ತಿಲ್ಲ, ಒಂದು ಪ್ರಹಸನ ತಗೊಂಡು ಮಾಡಿದ್ರು ಅಂತ. ಏನೂ ಗೊತ್ತಿಲ್ಲದೆ ಆ ಪ್ರಿಂಟನ್ನು ಕಳೆದು ಹಾಕೊಂಡಿದ್ದೀವಿ, ಸ್ಕ್ರಿಪ್ಟ್ ಕೂಡ ಇಲ್ಲ. ಅದು ಇವತ್ತು ಬದುಕಿದೆ ಅಂದರೆ ಇನ್ನು ಅದು ಮಾಡ್ದಂಥವ್ರಿಗೆ ಅದು ಎಂಥ ಡೆಡಿಕೇಶನ್ ಇದ್ರೆ ಬದುಕತ್ತೆ ಒಂದು ಸಿನಿಮಾ ಅನ್ನೋದು ನೋಡಿ. ನಾವು ತೆಗೆಯೋ ಪ್ರತಿಯೊಂದು ಶಾರ್ಟು, ಒಂದು ಸಣ್ಣ ವಿಡಿಯೋ ತುಣುಕು, ಬರೆಯೋ 2 ಸಾಲು ಎಷ್ಟೋ ವರ್ಷಗಳವರೆಗೆ ಉಳ್ಕೊಂಡ್ಬಿಡ್ತಾರೆ. ಆ ಒಂದು ಪ್ರಜ್ಞೆ ನಮಗಿದ್ದಲ್ಲಿ ಸಾಕಷ್ಟು ಒಳ್ಳೆ ಕನ್ನಡ ಪ್ರಯತ್ನಗಳು ನಡೀಬೋದು. ಇದು ನನ್ನ ತಿಳುವಳಿಕೆ ಮಟ್ಟಿಗೆ ತುಂಬ ಒಳ್ಳೆ ಕನ್ನಡ ಪ್ರಯತ್ನ. ನಾನು ನಮ್ಮ ಸ್ನೇಹಿತನಾಗಲ್ಲ, ಒಬ್ಬ ನಟನಾಗಿ ತುಂಬ ಇಷ್ಟಪಡ್ತೀನಿ. ಅವನ ಸೆನ್ಸ್ ಆಫ್ ಹ್ಯೂಮರ್ನ, ಮತ್ತು ಅವನು ಒಳಗಡೆ ಒಬ್ಬ ರೈಟರ್ ಇದ್ದಾನೆ, ಅದನ್ನ ಇದುವರೆಗೂ ಆತ ಆಚೆ ತೋರಿಸಿಲ್ಲ. ನಾನು ವೈಯಕ್ತಿಕವಾಗಿ ತುಂಬ ಶುಭ ಕೋರ್ತೀನಿ ಒಬ್ಬ ಸ್ನೇಹಿತನಾಗಿ. ಹಾಗೆ ಶೇಷಾದ್ರಿ ಸರ್ ಮೊದಲಿಂದ ಪರಿಚಿತರು, ಗುರು ಸಮಾನರು. ಇದು ತುಂಬ ದೊಡ್ಡ ಸಾಹಸ ಸರ್. ಜಯಮ್ಮ ಚೆನ್ನಾಗಿ ಎದುರಿಸಿದ್ದಾರೆ ನಿಮಗೆ. ಬಟ್ ಇಂಥದ್ದು ಏನೋ ಒಂದಕ್ಕೆ ಯಾರೋ ಕೈ ಹಾಕಿದಾಗ ಅದು ಇವತ್ತಿನ ಸಿನಿಮಾಗಳ ವಿಷಯಕ್ಕೆ ಬಂದ್ರಂತೂ ತುಂಬ ಧೈರ್ಯ ಕೊಡುತ್ತೆ. ನೀವೆಲ್ಲ ಇಂಥ ಸಾಹಸ ಕೈ ಹಾಕೋದು. ಕಾರಣ ಏನಂದ್ರೆ ನಾವು ಯಾವುದೇ ಸಿನಿಮಾ ಮಾಡಿದ್ರು ಜನ ಸಿನಿಮಾ ಮಂದಿರಕ್ಕೆ ಬರ್ತಾ ಇಲ್ಲ ಅಂತ ಹೇಳೋದ್ರೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಈ ಥರದ ಪ್ರಯತ್ನಗಳು ಒಬ್ರು ಯಾರಾದರೂ ಕೈ ಹಾಕಿದ್ರೆ ಸಾಕಷ್ಟು ಉದ್ಯಮಕ್ಕೆ ಒಳಿತಾಗ್ತದೆ. ಮತ್ತು ಇದು ತುಂಬ ದೊಡ್ಡ ರೀಚು. ಇದರ ಸ್ಪ್ಯಾನ್ ಇವತ್ತು ಒಂದು ಪುಟ್ಟ ಹಾಲಲ್ಲಿ ನಡೀತಿದೆ, ಮುಂದೆ ತುಂಬ ದೊಡ್ಡದಾಗುತ್ತೆ ಅನ್ನೋ ಒಂದು ಅತಿಶಯದ ನಂಬಿಕೆ ನನಗಿದೆ. ಮಾತಾಡೋದಕ್ಕೆ ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.